ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜೂನ್ ತಿಂಗಳ 11ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 5 ನಿಮಿಷದವರೆಗೆ ಇರಲಿದೆ. ನಂತರ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 7 ಗಂಟೆ 35 ನಿಮಿಷದವರೆಗೆ ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನ ಇರುವಂಥ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 2 ನಿಮಿಷದವರೆಗೆ ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 59 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 40 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 1 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ, ವಾಣಿಜ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರ ಮಾಡುವಂಥವ್ರು, ಅದರಲ್ಲೂ ವಿಶೇಷವಾಗಿ ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲತೆಗಳು ಇರುವಂಥ ದಿನ ಇದು. ಹಾಗೆ ಈ ಬುಧನನ್ನು ಮಾತಿಗೆ ಕಾರಕ ಅಂತ ಹೇಳ್ತಾರೆ, ವಾಕ್ಚಾತುರ್ಯಕ್ಕೆ ಕಾರಕ ಬುಧ. ಹಾಗಾಗಿ ಈ ದಿನ ವಿಶೇಷವಾದಂಥ ಮಾತುಗಳಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗೆ ಅಂಥ ಕೆಟ್ಟ ಆಲೋಚನೆಗಳಿರುವಂಥ ವ್ಯಕ್ತಿಯಿಂದ ಬರುವಂಥ ಮಾತುಗಳಿಂದ ಸಮಸ್ಯೆಗಳನ್ನು ಕೂಡ ತಂದುಕೊಳ್ತೀರಿ. ಹಾಗಾಗಿ ಮಾತು ಈ ದಿನ ಬಹಳ ಪ್ರಮುಖವಾಗುತ್ತೆ. ಇನ್ನು ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ ಕೂಡ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ವಿದ್ಯಾರ್ಥಿಗಳು ಈ ದಿನ
ತುಂಬ ಸಂತೋಷದಿಂದ ಇರ್ತೀರಿ, ಅನುಕೂಲತೆಗಳು ತುಂಬ ಇರುತ್ತೆ. ಇನ್ನು ಗೆಳೆತನಕ್ಕೆ, ಸ್ನೇಹಕ್ಕೆ ಕೂಡ ಬುಧ ಕಾರಕನಾಗಿರೋದ್ರಿಂದ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು ಏನೇ ಇರಲಿ, ಅದು ಬಿಸ್ನೆಸ್ ಇರಲಿ, ಲೈಫ್ ಪಾರ್ಟ್ನರ್ ಇರಲಿ, ಇನ್ನು ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಕಲಿಕೆಗೆ ಮತ್ತು ಬರವಣಿಗೆಗೆ ಕಾರಕನಾಗಿರುವಂಥ ಬುಧ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಯಾವುದೇ ರೀತಿಯ ಉನ್ನತ ವ್ಯಾಸಂಗದ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ, ಅದರ ಬಗ್ಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿದೆ ಬುಧನಿಂದ. ಹಾಗೆ ಈ ದಿನ ಇರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 36 ನಿಮಿಷದಿಂದ ಅಪರಾಹ್ನ 5 ಗಂಟೆ 40 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿಯ ಚಲನೆ ಮಂದಗತಿಯಲ್ಲಿರುವಂಥದ್ದು, ಕೆಲಸಗಳ ಆರಂಭ ಕೂಡ ನಿಧಾನ ಆಗುತ್ತೆ, ಬರುವಂಥ ಫಲಿತಾಂಶ ಕೂಡ ನಿಧಾನ ಆಗಿಬಿಡುತ್ತೆ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಅಪರಾಹ್ನ 4 ಗಂಟೆ 36 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ತುಂಬ ಫೇವರಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ವ್ಯಾಪಾರಸ್ಥರು, ವ್ಯವಹಾರಸ್ಥರು ಯಾವುದೇ ಹಣಕಾಸಿನ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಈ ಬಿಸ್ನೆಸ್ ಪೀಪಲ್ಗೆ ಬುಧ ಹೋರವನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 53 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 57 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 27 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 36 ನಿಮಿಷದಿಂದ ರಾತ್ರಿ 9 ಗಂಟೆ 32 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಈ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನೆಗೋಷಿಯೇಷನ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಯಾವುದೇ ಡಾಕ್ಯುಮೆಂಟೇಷನ್ ವಿಚಾರ ಇತ್ಯಾದಿಗಳನ್ನು ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ತಟಸ್ಥಗೊಳಿಸುವಂಥದ್ದು ಉತ್ತಮ. ಇದು ಈ ಶುಕ್ರ ಹೋರ ಈ ದಿನ ಪ್ರಾತಃ ಕಾಲ 4 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 40 ನಿಮಿಷದಿಂದ ರಾತ್ರಿ 8 ಗಂಟೆ 36 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂಥ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನದ ಸೂರ್ಯೋದಯದ ಸಮಯಕ್ಕೆ ಹುಣ್ಣಿಮೆಯ ತಿಥಿ ಇರುತ್ತೆ. ಇದು ನೆನ್ನೆನೇ ಆರಂಭ ಆಗಿದೆ. ಈ ದಿನ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಈ ಹುಣ್ಣಿಮೆಯ ತಿಥಿ ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ಮಧ್ಯಾಹ್ನದ ಅವಧಿಯವರೆಗೂ ಕೂಡ ಹುಣ್ಣಿಮೆಯ ತಿಥಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಯಾವುದೇ ಪುಣ್ಯ ನದಿಯ ಸ್ನಾನವನ್ನು ಮಾಡಿದ್ರೆ ಅತ್ಯಂತ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ ಧರ್ಮಶಾಸ್ತ್ರಗಳಲ್ಲಿ. ಹಾಗಾಗಿ ಈ ಹುಣ್ಣಿಮೆಯನ್ನು ದೇವಸ್ನಾನ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ದೇವತೆಗಳು ಕೂಡ ಈ ಪುಣ್ಯ ನದಿಗಳಲ್ಲಿ ಈ ದಿನ ಮಂಗಳ ಸ್ನಾನವನ್ನು ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ
ಈ ದಿನ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಕೆಲವರು ನೆನ್ನೆಯೇ ಆಚರಣೆ ಮಾಡಿದ್ದಾರೆ. ಈ ದಿನ ಮಧ್ಯಾಹ್ನದ ಒಳಗೆ ಸಂಕಲ್ಪವನ್ನು ಮಾಡಿಕೊಂಡು ಪೂಜಾದಿಗಳನ್ನು ಆರಂಭ ಮಾಡಬಹುದು. ಹಾಗೆ ಈ ದಿನ ಕಬೀರ ಜಯಂತಿ ಇರುವಂಥ ಒಂದು ವಿಶೇಷ ದಿನ. ಸಂತ ಕಬೀರ ದಾಸರು ಜನಿಸಿದಂತಹ ದಿನ ಇದು. ಹಾಗೆ ತಮ್ಮ ಜೀವನವನ್ನೇ ಭಗವಂತನ ಸೇವೆಗಾಗಿ, ಭಗವಂತನ ಆರಾಧನೆಗಾಗಿ, ಭಗವಂತನ ಸ್ತೋತ್ರಗಳನ್ನು, ನಾಮಗಳನ್ನು ರಚನೆ ಮಾಡೋದ್ರಲ್ಲೇ ಅವರು ತಮ್ಮ ಜೀವನವನ್ನು ಸವಿಸಿದ್ರು. ಹಾಗಾಗಿ ಮಹಾ ಪುಣ್ಯ ಆತ್ಮವಾದಂತಹ ಕಬೀರರನ್ನು ಸ್ಮರಣೆ ಮಾಡುವಂಥದ್ದು. ಹಾಗೆ ಕಬೀರ ದೋಹೆ ಏನಾದರೂ ತಮಗೆ ಜ್ಞಾಪಕ ಇದ್ದರೆ, ಗೊತ್ತಿದ್ದರೆ ಅದನ್ನು ಪಠಣ ಮಾಡಿ, ಬಹಳ ವಿಶೇಷ. ಇನ್ನು ನಮ್ಮ ಹಿರಿಯರು ಹೇಳೋ ರೀತಿಯಲ್ಲಿ ನಾವು ದೇವಾಲಯಕ್ಕೆ ಹೋಗುವ ಮುನ್ನ ದೇವಾಲಯದ ಪ್ರವೇಶ ದ್ವಾರಕ್ಕೆ ನಮಸ್ಕಾರವನ್ನು ಮಾಡಬೇಕು. ಅದರಲ್ಲೂ ಮೊದಲು ಗೋಪುರವನ್ನು ನೋಡ್ತಾ ದೇವಾಲಯವನ್ನು ಪ್ರವೇಶ ಮಾಡಬೇಕು. ಆ ಸಂದರ್ಭದಲ್ಲಿ ದೇವಾಲಯಕ್ಕೆ ಹೋಗುವಾಗ ಹೊಸ್ತಿಲಿಗೆ ನಮಸ್ಕಾರವನ್ನು ಮಾಡ್ತಾರೆ. ಕೆಲವರು ದೇವಾಲಯದ ಪ್ರವೇಶ ದ್ವಾರದ ಹೊಸ್ತಿಲನ್ನು ಕೂಡ ತುಳಿಯಲ್ಲ, ಹಾಗೆ ದಾಟುವಂಥದ್ದು ಕೂಡ ಇದೆ. ಇಲ್ಲಿ ಯಾಕಾಗಿ ದೇವಾಲಯದಲ್ಲಿರುವಂಥ ಈ ಪ್ರವೇಶ ದ್ವಾರದ ಹೊಸ್ತಿಲಿಗೆ ನಮಸ್ಕರಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಈ ದಿನ ನೋಡೋದಾದರೆ, ಸಾಮಾನ್ಯವಾಗಿ ಮಂದಿರದ ಹೊಸ್ತಿಲನ್ನು ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಾರೆ. ಕಲ್ಲು ಪರ್ವತಕ್ಕೆ ಸೇರಿರುವಂಥದ್ದು. ಹಾಗೆ ಭದ್ರ ಅನ್ನುವಂಥ ಋಷಿ ಭದ್ರವೆಂಬ ಪರ್ವತವಾಗಿಯೂ, ಹಿಮವಂತ ಅನ್ನುವಂಥ ಭಕ್ತ ಹಿಮಾಲಯವಾಗಿಯೂ, ನಾರಾಯಣ ಅನ್ನುವಂಥ ಭಕ್ತ ನಾರಾಯಣಾದ್ರಿಯಾಗಿಯೂ ಅವತರಿಸಿದರು ಅನ್ನುವಂಥದ್ದನ್ನು ಪುರಾಣಗಳು ತಿಳಿಸುತ್ತೆ. ಹಾಗಾಗಿ ದೇವರು ಆ ಭಕ್ತರಿಗಾಗಿ ಆ ಬೆಟ್ಟಗಳ ಮೇಲೆಯೇ ನೆಲೆಸಿದ್ದಾನೆ ಅನ್ನುವಂಥದ್ದಿದೆ. ಹಾಗಾಗಿ ಆ ಕಲ್ಲಿನಿಂದ ಬಂದಂತಹ ಆ ಬೆಟ್ಟದಿಂದ ಬಂದಂತಹ ಕಲ್ಲನ್ನೇ ಹೊಸ್ತಿಲಾಗಿ ಮಾರ್ಪಡಿಸಿ ಇಟ್ಟಿರ್ತಾರೆ. ಪ್ರತಿ ದಿನವೂ ಕೂಡ ದೇವರನ್ನು ದರ್ಶನ ಮಾಡುವಂತಹ ಆ ಹೊಸ್ತಿಲಿನ ಪುಣ್ಯಕ್ಕೆ ನಾವು ನಮಸ್ಕಾರ ಮಾಡಬೇಕು. ಏಕೆಂದರೆ ದೇವರು ಓಡಾಡೋ ಇರುವಂತಹ ಜಾಗ ಅದು, ದೇವರು ಸ್ಪರ್ಶ ಮಾಡಿರುವಂಥ ಹೊಸ್ತಿಲದು. ಅದಕ್ಕೆ ನಾವು ನಮಸ್ಕಾರ ಮಾಡಬೇಕು. ಅದನ್ನು ತುಳಿಯದೆ ನಾವು ಮಂದಿರವನ್ನು ಪ್ರವೇಶ ಮಾಡಬೇಕು. ಹಾಗೆ ಮಂದಿರದಿಂದ ಹೊರ ಬರಬೇಕು ಅನ್ನುವಂಥ ವಿಚಾರ ಈ ಕಾರಣಕ್ಕಾಗಿ ಇರುವಂಥದ್ದು. ಹಾಗಾಗಿ ಆ ದೇವಾಲಯದ ಹೊಸ್ತಿಲಾಗಿ ಇರುವಂಥ ಮಹಾಭಕ್ತರು ಯಾರಿದ್ದಾರೆ ಅಂಥವ್ರನ್ನ ನಾನು ದಾಟ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಮಂದಿರವನ್ನು ಪ್ರವೇಶ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇದು ನಮ್ಮ ಭಾರತೀಯ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಸನಾತನ ಧರ್ಮ, ಇದರಲ್ಲಿ ಉಲ್ಲೇಖವಾಗಿರುವಂಥ ವಿಚಾರಗಳು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಅಸ್ತನಾಗ್ತಾ ಇದ್ದಾನಲ್ಲ, ಈ ವಿಚಾರದ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ವರ್ಷದಲ್ಲಿ ಒಮ್ಮೆ ಗುರುಗ್ರಹ ಅಸ್ತಮಿಸ್ತಾನೆ. ಮತ್ತು ಇದರ ಪ್ರಭಾವವನ್ನು ಪ್ರತಿಯೊಂದು ರಾಶಿಗೆ ಸೇರಿದಂತಹ ಜನರ ಜೀವನದ ಮೇಲೆ ನಾವು ನೋಡಬಹುದು. ಏಕೆಂದರೆ ಗುರು ಅಸ್ತನಾಗ್ಬಿಟ್ರೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ. ಏಕೆಂದರೆ ಗುರು ಬಹಳ ವಿಶೇಷವಾಗಿ ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ, ಧನಕ್ಕೆ, ಪುತ್ರ, ಸಂಪತ್ತು, ಜೀವ ಇತ್ಯಾದಿಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಜೀವನದ ಪ್ರಮುಖವಾಗಿರುವಂಥ ವಿಚಾರಗಳೇನಿದೆ ಅದೆಲ್ಲವೂ ಕೂಡ ಗುರುವಿನ ಅಧೀನದಲ್ಲಿ ಇರುತ್ತೆ, ಗುರುವಿನ ಮಾರ್ಗದರ್ಶನದಲ್ಲಿ ಇರುತ್ತೆ. ಅಂಥ ಗುರುವೇ ಕಣ್ಮರೆಯಾದಾಗ ನಮಗೆ ಮಾರ್ಗದರ್ಶನ ಮಾಡುವಂಥವರು ಇಲ್ಲದಾಗ್ತಾರೆ. ಹಾಗಾಗಿ ಬೆಳಕನ್ನು ತೋರಿಸುವಂಥವರು ಇಲ್ಲದಾದಾಗ ನಾವು ಮುಂದೆ ಹೇಗೆ ನಡಿಬೇಕು, ಯಾವ ರೀತಿಯಲ್ಲಿ ಗುರಿಯನ್ನು ತಲುಪಬೇಕು ಅನ್ನುವಂಥದ್ದೇ ನಮಗೆ ಜಿಜ್ಞಾಸೆಯಾಗಿ ಉಳಿದ್ಬಿಡುತ್ತೆ. ಹಾಗಾಗಿ ಗುರು ಅಸ್ತನಾಗ್ತಾ ಇರುವಾಗ ಎಲ್ಲ 12 ರಾಶಿಯವರ ಮೇಲೂ ಕೂಡ ವಿಶೇಷವಾದಂಥ ಒಂದು ಪ್ರಭಾವವನ್ನು ಬೀರುತ್ತೆ. ಇಲ್ಲಿ ಗುರುಗ್ರಹ ಇದೇ 2025 ಜೂನ್ 13ನೇ ತಾರೀಕು ಮಿಥುನ ರಾಶಿಯಲ್ಲಿ ಮುಂಜಾನೆ 5:30 ಅಸ್ತಮಿಸ್ತಾ ಇದ್ದಾನೆ. ಇನ್ನು ಗುರುವಿನ ಈ ಅಸ್ತಮ ಕಾಲ ಜುಲೈ ತಿಂಗಳ 4ನೇ ತಾರೀಕಿನವರೆಗೆ ಇರುತ್ತೆ. ಆ ದಿನ ಸಂಜೆ 7:54 ಗುರು ಮತ್ತೆ ಉದಯಿಸ್ತಾನೆ. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ಗ್ರಹದ ಅಸ್ತಮ ಅದರ ಶಕ್ತಿಯನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಗುರು ಗ್ರಹ ನಮಗೆ ಕೊಡುವಂಥ ಕೆಲವೊಂದು ಉಡುಗೊರೆಗಳೇನಿದೆ, ಈ ಗುರುವಿನಿಂದ ಬರುವಂಥ ಭಾಗ್ಯೋದಯಗಳೇನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಯಾವಾಗ ಗುರುಗ್ರಹ ಅಸ್ತಮ ಸ್ಥಿತಿಯಲ್ಲಿರ್ತಾನೋ ಆ ಸಂದರ್ಭದಲ್ಲಿ ಮದುವೆ ಆಗಲಿ, ಮದುವೆಯನ್ನು ನಿಶ್ಚಯ ಮಾಡುವಂಥದ್ದಾಗಲಿ, ಗೃಹ ಪ್ರವೇಶ ಮಾಡುವಂಥದ್ದಾಗಲಿ, ಅಥವಾ ಇನ್ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವಂಥದ್ದಾಗಲಿ ಅಷ್ಟೊಂದು ಶ್ರೇಯಸ್ಸಲ್ಲ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಅಭಿಪ್ರಾಯ. ಹಾಗಾಗಿ ಮಂಗಳ ಕಾರ್ಯಗಳು ಈ ಸಂದರ್ಭದಲ್ಲಿ ನಡೆಯಲ್ಲ. ನಡೆದರೂ ಕೂಡ ಅದು ನಿರೀಕ್ಷಿತ ಮಟ್ಟದಲ್ಲಿ ಫಲವನ್ನು ಕೊಡಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ
ಗುರು ಪ್ರತಿನಿಧಿಸುವಂತಹ ನಮ್ಮ ಜ್ಞಾನವಾಗಲಿ, ನಮ್ಮ ಬುದ್ಧಿಯಾಗಲಿ, ನಾವು ಅಳವಡಿಸ್ಕೊಂಡಿರುವಂಥ ಧರ್ಮವಾಗಲಿ, ಆಧ್ಯಾತ್ಮಿಕ ವಿಚಾರಗಳಾಗಲಿ, ನೈತಿಕತೆ ಆಗಲಿ, ಇನ್ನು ಹಣ ಆಗಲಿ, ಚಿನ್ನ ಆಗಲಿ, ಸಮೃದ್ಧಿ ಆಗಲಿ, ಮದುವೆ ಆಗಲಿ, ವಿವಾಹ ಆಗಲಿ, ಸಂತಾನ ಇತ್ಯಾದಿಗಳನ್ನು ಪ್ರತಿನಿಧಿಸುವಂಥ ಗ್ರಹ ಈ ಗುರುಗ್ರಹ. ಈಗಾಗಲೇ ಹೇಳಿದಾಗೆ ಇಂಥ ವಿಚಾರಗಳಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅನುಕೂಲಕರವಾಗಿರಲ್ಲ, ಪೂರ್ಣವಾದ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ಗುರು ಅಸ್ತನಾದಾಗ ಈ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಇನ್ನು ಶುಕ್ರ ಕೂಡ ಅಸ್ತ ಆಗ್ತಾನೆ. ಹಾಗೆ ಬೇರೆ ಬೇರೆ ಗ್ರಹಗಳು ಅಸ್ತವಾದಂತಹ ಸಂದರ್ಭದಲ್ಲೂ ಕೂಡ ನಾವು ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕಾರಕತ್ವಗಳೇನಿದೆ ಅದರಿಂದ ಕಡಿಮೆ ಮಟ್ಟದ ಫಲಿತಾಂಶಗಳನ್ನು ಪಡ್ಕೊಳ್ತೇವೆ. ಇದನ್ನು ಕೂಡ ನಾವು ಗಮನಿಸಬೇಕು. ಆದರೆ ಇದಕ್ಕೆ ಯಾವುದೇ ರೀತಿಯ ಪರಿಹಾರಗಳು ಅನ್ನುವಂಥದ್ದು ಇಲ್ಲ ಗುರು ಅಸ್ತಮಿಸಿದಾಗ. ಆದರೆ ಶುಭ ಕಾರ್ಯಗಳನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ಸಂದರ್ಭದಲ್ಲೇ ನಾವು ಪಂಚಭೂತಗಳನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದಿದೆ. ಇಲ್ಲಿ ಸೂರ್ಯ, ಗಣಪತಿ, ದೇವಿ, ರುದ್ರ ಮತ್ತು ವಿಷ್ಣು ಈ ಪಂಚದೇವತೆಗಳ ಉಪಾಸನೆಯ ರಹಸ್ಯ ಪಂಚಭೂತಗಳಿಗೆ ಸಂಬಂಧಿಸಿರುವಂಥದ್ದು. ಹಾಗಾಗಿ ಇಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಈ ಪಂಚಭೂತಗಳು ಸೃಷ್ಟಿಯಲ್ಲಿರುವಂತಹ ಸಕಲ ಜೀವಿಗಳಿಗೆ ಆಧಾರವಾಗಿರುವಂಥದ್ದು. ಇವುಗಳಿಂದಲೇ ಈ ಸೃಷ್ಟಿಯ ನಿರ್ಮಾಣ ಆಗತ್ತೆ, ನಾಶವೂ ಆಗತ್ತೆ ಅನ್ನುವಂಥ ವಿಚಾರ ನಮ್ಮ ಶಾಸ್ತ್ರಗಳಲ್ಲಿ ಇರುವಂಥದ್ದು. ಹಾಗಾಗಿ ಪಂಚಭೂತಗಳ ಆರಾಧನೆ ಈ ಸಮಯದಲ್ಲಿ ಅತ್ಯಂತ ಶ್ರೇಯಸ್ಕರ ಅನ್ನುವಂಥ ವಿಚಾರ ಇದೆ. ಇಲ್ಲಿ ಪಂಚಭೂತಗಳ ಅಧಿದೇವತೆಗಳ ಬಗ್ಗೆ ನೋಡೋದಾದರೆ ಪೃಥ್ವಿಗೆ ಶಿವ ಅಧಿದೇವತೆ, ಜಲಕ್ಕೆ ಗಣಪತಿ, ಅಗ್ನಿಗೆ ದೇವಿ, ವಾಯುವಿಗೆ ಸೂರ್ಯ, ಆಕಾಶಕ್ಕೆ ವಿಷ್ಣು ಅಧಿದೇವತೆಗಳಾಗಿರ್ತಾರೆ. ಹಾಗಾಗಿ ಇಲ್ಲಿ ಭಗವಾನ್ ಶಿವ ಪೃಥ್ವಿ ತತ್ವದ ಅಧಿಪತಿಯಾಗಿರೋದ್ರಿಂದಲೇ ಅವನಿಗೆ ಪಾರ್ಥಿವ ಪೂಜೆಯನ್ನು ಮಾಡುವಂಥದ್ದು, ಲಿಂಗರೂಪದ ಪೂಜೆಯನ್ನು ಶಿವನಿಗೆ ಮಾಡುವಂಥದ್ದು ಇದೆ. ಇನ್ನು ಭಗವಾನ್ ವಿಷ್ಣು ಆಕಾಶ ತತ್ವದ ಅಧಿಪತಿಯಾಗಿರೋದ್ರಿಂದ ಅವನಿಗೆ ಶಬ್ದಗಳಿಂದ ಸ್ತುತಿಯನ್ನು ಮಾಡಬೇಕು. ಅಂದರೆ ವೇದಗಳನ್ನು, ಮಂತ್ರಗಳನ್ನು, ಸ್ತೋತ್ರಗಳನ್ನು, ಭಗವಂತನ ನಾಮ ಸಂಕೀರ್ತನೆಯನ್ನು ಭಗವಾನ್ ವಿಷ್ಣುವಿಗೆ ಮಾಡಬೇಕು. ಇನ್ನು ಭಗವತಿ ದೇವಿ ಅಗ್ನಿತತ್ವದ ಅಧಿಪತಿಯಾಗಿರೋದ್ರಿಂದ ಅಗ್ನಿಕುಂಡದಲ್ಲಿ ಹೋಮ ಹವನಾದಿಗಳನ್ನು ಮಾಡಿ ಪೂಜೆಯನ್ನು ಮಾಡಿದ್ರೆ ದೇವಿ ಪ್ರಸನ್ನಳಾಗ್ತಾಳೆ. ಇನ್ನು ಗಣಪತಿ ಜಲತತ್ವದ ಅಧಿಪತಿ, ಜಲದಿಂದ ಬೀಜದಲ್ಲಿ ಮೊಳಕೆಯೊಡೆದು ಸೃಷ್ಟಿ ಆರಂಭ ಆಗತ್ತೆ. ಆದ್ದರಿಂದಲೇ ಗಣಪತಿಗೆ ಪ್ರಥಮ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ಭಗವಂತನಾದಂತಹ ಸೂರ್ಯನಾರಾಯಣ ವಾಯುತತ್ವದ ಅಧಿಪತಿ, ಆದ್ದರಿಂದ ಅವನ ಸಂಬಂಧ ಪ್ರಾಣದೊಂದಿಗೆ ಇರುತ್ತೆ. ಆ ಪ್ರಾಣ ಚೈತನ್ಯದ ರಕ್ಷಣೆಗೋಸ್ಕರ ಇರುತ್ತೆ. ಹಾಗಾಗಿನೇ ಸೂರ್ಯನನ್ನು ಮಂತ್ರದಿಂದ, ಜಪದಿಂದ, ನಮಸ್ಕಾರದಿಂದ, ಪ್ರಾಣಾಯಾಮದಿಂದ ಹಾಗೆ ಅರ್ಘ್ಯ ಪ್ರದಾನ ಮಾಡೋದ್ರಿಂದ ನಾವು ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಈ ಪಂಚಭೂತಗಳನ್ನು ಆರಾಧನೆ ಮಾಡಿ ಪೂಜೆ ಮಾಡ್ಕೊಳ್ಳಿ. ಸಂಬಂಧಪಟ್ಟಿರುವಂಥ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಕಷ್ಟ ಸಾಧ್ಯವಾಗುವಂತಹ ಕೆಲಸ ಕಾರ್ಯಗಳು ಎದುರಾಗತ್ತೆ. ಇದು ದುಸ್ಥಾನ. ಹಾಗಾಗಿ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಒಂದು ಅದೃಷ್ಟದೊಂದಿಗೆ ಯಾವುದೇ ರೀತಿಯ ಆಟ ಆಡಬೇಡಿ. ಏಕೆಂದರೆ ಅದೃಷ್ಟ ಬರುತ್ತೆ, ಹೊರಟು ಹೋಗುತ್ತೆ. ಆದರೆ ಅದೃಷ್ಟವನ್ನು ಕೆಣಕಿದಾಗ ನಿಮಗೆ ಈ ದಿನ ಬರುವಂಥ ಏನು ಪಾಲಿದೆ ಅಥವಾ ಲಾಭ ಇದೆ ಅದು ತುಂಬ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ತುಂಬ ಶ್ರದ್ಧೆಯಿಂದ, ಮುತುವರ್ಜಿಯಿಂದ ನೀವು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಆದಾಯ ಏನೋ ಚೆನ್ನಾಗಿದೆ, ಆದರೆ ಖರ್ಚುಗಳು ಆದಾಯಕ್ಕಿಂತ ವಿಪರೀತವಾಗಿ ಇರುವಂಥದ್ದು. ಹಾಗಾಗಿ ಈ ಆದಾಯ ಮತ್ತು ಖರ್ಚು ವೆಚ್ಚಗಳೇನಿದೆ ಇದನ್ನು ಸ್ವಲ್ಪ ಸಮತೋಲನ ಮಾಡಿಕೊಳ್ಳುವಂಥ ಒಂದು ಜಾಣ್ಮೆ ನಿಮಗೆ ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಒಂದು ರೀತಿಯಲ್ಲಿ ಮೊಂಡು ವಾದವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಒದ್ದಾಡ್ತೀರಿ. ನೀವೇ ಹಠ ಸಾಧನೆ ಮಾಡಿ ನಿಮ್ಮ ಒಂದು ಮೂಗಿನ ನೇರಕ್ಕೆ ನಿಮ್ಮ ತತ್ವ ಸಿದ್ಧಾಂತಗಳೇ ಶ್ರೇಷ್ಠ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಹೋಗಿ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲಿ ಈ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಯಾವುದೇ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳೋ ಮೊದಲು ಸರಿಯಾಗಿ ಆಲೋಚನೆ ಮಾಡಿ, ಅದು ನಿಮ್ಮಿಂದ ಸಾಧ್ಯನಾ, ಅದರ ಸಾಧಕ ಬಾಧಕಗಳೇನು ಇತ್ಯಾದಿಗಳನ್ನು ನೋಡಿಕೊಂಡು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಯಾರನ್ನೋ ಓಲೈಸುವ ಸಲುವಾಗಿ ಈ ದಿನ ಕೆಲಸಗಳಿಗೆ ಕೈ ಹಾಕಬೇಡಿ. ನಿಮಗೆ ತೃಪ್ತಿ ಸಿಗಬೇಕು ಆ ಕೆಲಸದಿಂದ, ನಿಮಗೆ ಅದಕ್ಕೆ
ಒಂದು ಅವಿನಾಭಾವ ಸಂಬಂಧ ಇರಬೇಕು. ಅಂಥ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ಥಿರಾಸ್ತಿಯ ವಿಚಾರ, ನಿಮ್ಮ ಹಕ್ಕಿನ ವಿಚಾರ, ನಿಮ್ಮ ಕರ್ತವ್ಯದ ವಿಚಾರ, ಜವಾಬ್ದಾರಿಯ ವಿಚಾರ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಉಂಟಾಗುತ್ತೆ. ಜಾಗ್ರತೆ. ಹಾಗೆ ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಪ್ರಯಾಣದಿಂದ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ, ಲಾಭ ಇಲ್ಲ. ನಿಗದಿತ ಸಮಯಕ್ಕೆ ಪ್ರಯಾಣ ಪೂರ್ಣ ಆಗಲ್ಲ. ಇದರಿಂದ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣವನ್ನು ಮಾಡುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ಹರಿತವಾದಂತಹ ವಸ್ತುಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ 7ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಮನಸ್ಸಿಗೆ ಸಮಾಧಾನ. 7 ಅಂತ ಹೇಳಿದ್ರೆ ಸಹ ಸಂಬಂಧಗಳನ್ನು ಸೂಚಿಸುವಂಥದ್ದು. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಒಂದು ಉತ್ಕಟ ಬಯಕೆ ನಿಮಗೆ ಇರುವಂಥದ್ದು. ಹಾಗೆ ಆ ಬಯಕೆಗಳನ್ನು ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕಾಗಿ ಈ ದಿನ ತುಂಬ ಪ್ರಯತ್ನ ಪಡುವಂಥದ್ದು ಇದೆ. ಅದರಲ್ಲೂ ಪ್ರೇಮಿಗಳಿಗೆ ಈ ದಿನ ವಿಶೇಷ ಅನುಭವಗಳನ್ನು ತಂದುಕೊಳ್ಳುವಂಥ ದಿನ ಇದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಹೊಸತನವನ್ನು ಅನುಭವಿಸುವಂಥ ದಿನ. ಏನೋ ಒಂದು ತಿರುವಿದೆ. ಹಾಗೆ ನೀವು ಮಾಡುವಂಥ ಪ್ರಯತ್ನದಲ್ಲೂ ಕೂಡ ನಿಮಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ತುಂಬ ಉತ್ತೇಜನ ಸಿಕ್ಕತ್ತೆ. ಅವರ ಸಪೋರ್ಟ್ ಚೆನ್ನಾಗಿದೆ, ಅವರ ಸಹಕಾರ ಸಿಕ್ಕತ್ತೆ. ಹಾಗೆ ಅವರು ಸಮಯವನ್ನಷ್ಟೇ ಅಲ್ಲ, ಹಣವನ್ನು ಕೂಡ ನಿಮಗೆ ಸಹಾಯ ರೂಪದಲ್ಲಿ ನೀಡುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ತೃಪ್ತಿ ಇದೆ. ಕೈ ತುಂಬ ಹಣ ಇಲ್ಲ ಅಂದರೂ ಕೂಡ ವ್ಯವಹಾರದಲ್ಲಿ ಒಂದು ತೃಪ್ತಿ, ಆ ವ್ಯವಹಾರ ಪ್ರಜ್ಞೆಯನ್ನು ಇಟ್ಕೊಳ್ಳುವಂಥದ್ದು. ಹಾಗೆ ಈ ವ್ಯಾಪಾರಿ ಧರ್ಮವನ್ನು ಪರಿಪಾಲನೆ ಮಾಡಿರುವಂಥ ಒಂದು ತೃಪ್ತಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಸರ್ವ ರೀತಿಯಲ್ಲೂ ಕೂಡ ಒಂದು ರೀತಿಯ ತೃಪ್ತಿಯನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು. ಅಂದರೆ ಎಷ್ಟೋ ವೇಳೆ ಕೆಲಸಕ್ಕೆ ಕೈ ಹಾಕಿದ್ರೆ ಫಲಿತಾಂಶವೇ ಸಿಕ್ಕಿರಲ್ಲ. ಆದರೆ ಈ ದಿನ ನೀವು ಸ್ವಲ್ಪ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿದ್ರೂ ಕೂಡ ಕಾರ್ಯಗಳು ಯಶಸ್ವಿಯಾಗತ್ತೆ. ಇನ್ನು ಈ ದಿನ ದೈವಿಕ ಚಿಂತನೆಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ಕೂಡ ಇದೆ. ಉದ್ಯೋಗದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಅಂತಹ ಬದಲಾವಣೆಗಳನ್ನು ಸ್ವಾಗತಿಸ್ತಾ ಇರಿ, ಅದನ್ನು ಸೂಕ್ತವಾಗಿ ಅಳವಡಿಸ್ಕೊಳ್ತಾ ಇರಿ. ಇದರಿಂದ ನಿಮಗೆ ಒಂದು ಪ್ರಗತಿ ಇರುತ್ತೆ, ಉತ್ತರೋತ್ತರವಾಗಿ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ವ್ಯಾಪಾರಿ ವರ್ಗದವರು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಬಹಳ ಸ್ಥಿರವಾಗಿರುತ್ತೆ. ಮುಂದೆ ಅದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಮುಂದಾಲೋಚನೆಯಿಂದ, ದೀರ್ಘಾಲೋಚನೆಯಿಂದ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಿಮಗೆ, ನಿಮ್ಮ ಕುಟುಂಬಕ್ಕೆ ತುಂಬ ಶ್ರೇಯಸ್ಸನ್ನು ತರುತ್ತೆ. ಹಾಗೆ ಈ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ, 6ರಲ್ಲಿ ಚಂದ್ರ, ಶತ್ರುಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರಲ್ಲ. ಕೆಲಸಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ರು, ಯಾರು ಕೆಲಸಗಳನ್ನು ಡಿವಿಯೇಟ್ ಮಾಡ್ತಾಯಿದ್ರು ಅಂಥವರಿಂದ ಈ ದಿನ ದೂರ ಉಳಿತೀರಿ. ಸ್ವತಂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಹಾಗೆ ಈ ದಿನ ಬಹಳ ದಿನಗಳಿಂದ ಯಾವುದೇ ವಿಚಾರಗಳು, ಯಾವುದೇ ಸಮಸ್ಯೆಗಳು ಪೆಂಡಿಂಗ್ ಇದ್ದರೆ ಅದು ಪರಿಹಾರ ಆಗುವಂಥ ಒಂದು ಹಂತವನ್ನು ತಲುಪಿದೆ. ಹಾಗಾಗಿ ಪೂರ್ಣ ಪರಿಹಾರ ಅನ್ನುವಂಥದ್ದು ಸಿಕ್ಕದೇ ಇದ್ದರೂ ಕೂಡ ಈ ದಿನ ಒಂದು ರೀತಿಯ ಸಮಾಧಾನ, ಏನೋ ಸ್ವಲ್ಪ ಪ್ರೋಗ್ರೆಸ್ ಆಯ್ತಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ. ಇನ್ನು ಆರೋಗ್ಯ ಸಮಸ್ಯೆಗೆ ಈ ದಿನ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ವೈದ್ಯರಿರ್ಬೋದು, ಔಷಧೋಪಚಾರ ಇರ್ಬೋದು, ಈ ದಿನ ಲಭ್ಯವಾಗುವಂಥದ್ದು. ಹಾಗಾಗಿ ಜೀವನಕ್ಕೆ ಬೇಕಾಗಿರುವಂಥ ಕೆಲವು ಭದ್ರತೆಗಳನ್ನು ನೀವು ಮಾಡಿಕೊಳ್ಳುವಂಥ ಸಂದರ್ಭ ಇದು. ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಈ ದಿನ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಅನಿರೀಕ್ಷಿತವಾಗಿ ಭೇಟಿ ಮಾಡುವಂಥ ಬಂಧುಗಳಾಗಲಿ, ಸ್ನೇಹಿತರಾಗಲಿ ನಿಮ್ಮ
ಬಗ್ಗೆ, ನಿಮ್ಮ ಕನಸಿನ ಯೋಜನೆಗಳ ಬಗ್ಗೆ ತುಂಬ ಉತ್ತೇಜನವನ್ನು ಕೊಡ್ತಾರೆ. ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಸಪೋರ್ಟನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿರುದ್ಯೋಗಿಗಳ ಕನಸು ನನಸಾಗುತ್ತೆ ನೋಡಿ. ನಿಮ್ಮ ಪ್ರಯತ್ನ ಎಲ್ಲೋ ಒಂದು ಕಡೆ ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ ಉದ್ಯೋಗಿಗಳಿಗೆ ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ವಿಶೇಷ ಮನ್ನಣೆ ಸಿಕ್ಕುವಂಥದ್ದು ಕೂಡ ಇದೆ. ನಿಮ್ಮ ಕೆಲಸ ಕಾರ್ಯಗಳ ವೈಖರಿ ಆಗ್ಬೋದು, ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗ್ಬೋದು, 4 ಜನರಿಗೆ ಇಷ್ಟ ಆಗುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಹೊಂದಾಣಿಕೆಯ ಸ್ವಭಾವ ಈ ದಿನ ಪ್ರದರ್ಶನಕ್ಕೆ ಬರುವಂಥದ್ದು. ಹಾಗೆ ನಿಮ್ಮ ಪ್ರತಿಭೆ, ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಈ ದಿನ ನೀವು ತೋರಿಸಲಿಕ್ಕೆ, ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಇಂಥ ಅವಕಾಶಗಳು ಬಂದಾಗ ಅದನ್ನು ಬಿಡಬೇಡಿ. ಇನ್ನು ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳನ್ನು ಕೈಗೊಳ್ಳಬೇಡಿ. ಆದಷ್ಟು ಮೌನವಾಗಿರಿ. ಆದಷ್ಟು ಹೊಂದಾಣಿಕೆಯತ್ತ ನೀವು ಮನಸ್ಸನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ಸ್ವಲ್ಪ ಒತ್ತಡಗಳಿರುತ್ತೆ. ಅದರಲ್ಲೂ ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ಮಕ್ಕಳ ಸಲುವಾಗಿ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ, ಓಡಾಟ ಕೂಡ ಇರುತ್ತೆ. ಹಾಗೆ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಲ್ಲ, ಆತ್ಮವಿಶ್ವಾಸ ಇರಲ್ಲ. ಹೇಗೋ ಕೆಲಸ ಆರಂಭ ಆಗುತ್ತೆ, ಹೇಗೋ ಅದು ಮುಕ್ತಾಯ ಆಗತ್ತೆ ಅನ್ನುವಂಥ ಒಂದು ಉಡಾಫೆಯ ಹಂತದಲ್ಲಿ ಇರ್ತೀರಿ. ಆದರೆ ಕೆಲಸ ಆರಂಭ ಆದರೂ ಕೂಡ ಫಲಿತಾಂಶ ನಿಮ್ಮ ಪರವಾಗಿರಬೇಕು, ಫಲಿತಾಂಶ ಲಾಭದಾಯಕವಾಗಿರಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿ ಸೋಮಾರಿತನವನ್ನು ಬಿಟ್ಬಿಡಿ. ಹಾಗೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆರಂಭ ಆಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನದ ಬಹುತೇಕ ಕೆಲಸ ಕಾರ್ಯಗಳು ಮತ್ತು ಅದರಿಂದ ಬರುವಂತಹ ಫಲಿತಾಂಶಗಳು ನಿಮ್ಮ ನಿರ್ಧಾರದ ಮೇಲೆ ಅವಲಂಬಿತವಾಗಿರುವಂಥದ್ದು. ಯಾವ ರೀತಿಯ ಡಿಸಿಷನನ್ನು ತೆಗೆದುಕೊಳ್ತೀರಿ ಅದರ ಮೇಲೆ ನಿಮಗೆ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಇರ್ಬೋದು, ಅದು ಕೂಡ ಒಂದು ನಿರ್ಧಾರ. ಹಾಗೆ ಯಾವ ಕೆಲಸಗಳನ್ನು ಯಾವ ಸಂದರ್ಭದಲ್ಲಿ ಆರಂಭ ಮಾಡಬೇಕು ಅನ್ನುವಂಥದ್ದು, ಅದು ಕೂಡ ಒಂದು ನಿರ್ಧಾರ. ಇನ್ನು ಹಣಕಾಸಿನ ವ್ಯವಹಾರಗಳನ್ನು ಯಾರ ಬಳಿ ಮಾಡಬೇಕು, ಯಾರ ಜೊತೆಯಲ್ಲಿ ಮಾಡಬಾರ್ದು, ಅದು ಕೂಡ ಒಂದು ನಿರ್ಧಾರ. ಹಾಗೆ ಈ ದಿನ ನಿಮ್ಮ ಮಾತನ್ನು ಎಲ್ಲಿ ನಿಯಂತ್ರಣ ಮಾಡಿಕೊಳ್ಬೇಕು, ಎಲ್ಲಿ ಮನಸ್ಸು ಬಿಚ್ಚಿ ಮಾತಾಡಬೇಕು, ಕಷ್ಟ ಸುಖಗಳನ್ನು ಹೇಳ್ಕೊಳ್ಬೇಕು, ಯಾರಲ್ಲಿ ಪ್ರಾಮಾಣಿಕವಾಗಿ ನಂಬಿಕೆಯನ್ನು ಇಡಬೇಕು, ಅದು ಕೂಡ ಒಂದು ನಿರ್ಧಾರ. ಹಾಗಾಗಿ ಇಂಥ ನಿರ್ಧಾರಗಳ ಮೇಲೆ ಈ ದಿನ ನಿಮ್ಮ ಶ್ರೇಯಸ್ಸಿದೆ, ನಿಮ್ಮ ಒಂದು ದಿನದ ಭವಿಷ್ಯ ಇದೆ. ಹಾಗಾಗಿ ಈ ದಿನ ಉತ್ತಮ ರೀತಿಯಲ್ಲಿ ನಿರ್ಧಾರಗಳನ್ನು ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಅದಕ್ಕೆ ಮನಸ್ಸು ತಿಳಿಯಾಗಿರಬೇಕು, ಪ್ರಸನ್ನವಾಗಿರಬೇಕು. ಆದರೆ ಒತ್ತಡಗಳು ಜಾಸ್ತಿ ಇದ್ದಾಗ, ಗೊಂದಲ ಗೋಜಲುಗಳು ಜಾಸ್ತಿ ಇದ್ದಾಗ ನಿಮಗೆ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಭಗವಂತನ ನಾಮಸ್ಮರಣೆ ಮಾಡಿ. ವಿಶೇಷವಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಮನಸ್ಸು ಒಂದು ತಹಬಂದಿಗೆ ಬರುತ್ತೆ. ಹಾಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ, ನವಗ್ರಹಗಳ ದರ್ಶನ ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಇದು ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಪೂರ್ಣ ಸುಖ ಅನ್ನುವಂಥದ್ದು ಸಿಕ್ಕಲ್ಲ. ಸುಖ ಬಂದಾಗ ನೀವು ಅನುಭವಿಸುವಂಥ ಒಂದು ಯೋಗವನ್ನು ಪಡ್ಕೊಳ್ಳಲ್ಲ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸ್ತಾ ಇರ್ತೀರಿ. ಯಾಕೆಂದರೆ ಬರುವಂಥ ಅವಕಾಶಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಲ್ಲ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಬುದ್ಧಿಗೆ ಏನೋ ಒಂದು ಮಂಕು ಕವಿದಿರುವಂಥದ್ದು. ಅದರ ಜೊತೆಗೆ ಈ ದಿನ ನಿಮಗೆ ಓವರ್ ಕಾನ್ಫಿಡೆನ್ಸ್ ಬೇರೆ. ಹಾಗೇ ಆಗತ್ತೆ, ನನ್ನ ಕೆಲಸ ಕಾರ್ಯಗಳನ್ನು ನಾನು ಬಹಳ ವಿಶೇಷ ರೀತಿಯಲ್ಲಿ ಮಾಡ್ತೇನೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಕೂಡ ಇದೆ. ನಿಮಗೆ ಗೊತ್ತಿದೆ, ಮೊಲ ಮತ್ತು ಆಮೆಯ ಓಟದ ಸ್ಪರ್ಧೆಯ ಕಥೆ, ಕೊನೆಗೆ ಏನಾಯಿತು ಫಲಿತಾಂಶ. ಆ ರೀತಿಯಲ್ಲಿ ಈ ದಿನ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ, ಅಷ್ಟೇ ಶಿಸ್ತಿನಿಂದ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ.
ಹಾಗೆ ಈ ದಿನ ಪ್ರಮುಖವಾದಂತಹ ಕಾರ್ಯಕ್ರಮಗಳೇನಾದರೂ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಅದರಿಂದ ನಿಮಗೆ ಯಾವುದೇ ರೀತಿಯ ಲಾಭ ಇಲ್ಲ. ಬದಲಾಗಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ಎಲ್ಲೋ ಅವಮಾನ ಮಾಡ್ತಾ ಇದ್ದಾರೆ ಅನ್ನೋವಂಥ ಒಂದು ಮನಸ್ಥಿತಿ ಉಂಟಾಗ್ಬಿಡುತ್ತೆ. ಹಾಗೆ ನೋಡಿ, ಎಷ್ಟೋ ವೇಳೆ ಧೈರ್ಯದಿಂದ ಕೆಲಸ ಮಾಡಿದ್ದೀರಿ, ಆದರೆ ಈ ದಿನ ಒಂದು ಸಣ್ಣ ವೀಕ್ನೆಸ್ ಏನಿದೆ ನಿಮ್ಮದು, ಅದನ್ನೇ ಹಿಡಿದು ಜನ ಅಳ್ಳಾಡಿಸೋವಂಥದ್ದು ಇದೆ. ಅದಕ್ಕಾಗಿ ಈ ದಿನ ನೀವು ತುಂಬ ಕೀಳರಿಮೆಯಿಂದ ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬಂಧು ಮಿತ್ರರಿಂದ ಸಾಲದ ಒತ್ತಡಗಳು ಹೆಚ್ಚಾಗುವಂಥ ಸಂದರ್ಭಗಳು ಕೆಲವರಿಗೆ ಒದಗುವಂಥದ್ದಿದೆ. ಹಾಗೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಬಯಸ್ತಾ ಇರುವಂಥವ್ರು ಈ ದಿನ ಸ್ವಲ್ಪ ಪಾಸಿಟಿವ್ ಆಗೇನೋ ಸನ್ನಿವೇಶ ಒದಗಿ ಬರುತ್ತೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಬೇಕು ಅಂದರೆ ಪ್ರಯತ್ನಗಳನ್ನು ಇನ್ನೂ ಸ್ವಲ್ಪ ರಿಗರಸ್ ಆಗಿ ಮಾಡಬೇಕಾಗತ್ತೆ. ಇನ್ನು ವೃತ್ತಿಪರ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗುತ್ತೆ, ತಾಳ್ಮೆ ಕಳ್ಕೊಳ್ಬೇಡಿ. ಉದ್ಯೋಗ ಕ್ಷೇತ್ರದಲ್ಲಿ ಕಿರಿಕಿರಿಗಳು ಇರುವಂಥದ್ದು, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಈ ದಿನ ಸಾಲ್ವ್ ಆಗಲ್ಲ. ಹಾಗಾಗಿ ಅಂಥ ಪ್ರಯತ್ನ ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ, ಅದನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ನಿಮ್ಮ ಸ್ವಂತ ಆರೋಗ್ಯದ ಬಗ್ಗೆ ಈ ದಿನ ಕಾಳಜಿ ವಹಿಸುವಂಥದ್ದು ಕೂಡ ಅಗತ್ಯತೆ ಇದೆ. ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ಜೊತೆಗೆ ಆಂಜನೇಯ ಸ್ತೋತ್ರವನ್ನು ಹೇಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ಜೊತೆಗೆ ಲಾಭ ಇರುವಂಥ ದಿನ. ನಿಮ್ಮ ವ್ಯವಹಾರಗಳು ಬಹಳ ಪೂರ್ಣವಾಗಿ ನಡೆಯೋದರಿಂದ ಈ ದಿನ ನಿಮಗೆ ತುಂಬ ಶ್ರೇಯಸ್ಸಿದೆ, ಅನುಕೂಲ ಇದೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಿಗೆ ತುಂಬ ಮಾನ್ಯತೆಯನ್ನು ಕೊಡುವಂಥದ್ದು ಇದೆ. ಅದು ನಿಮಗೆ, ನಿಮ್ಮ ಕುಟುಂಬಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥ ವಿಚಾರಗಳು, ಅದನ್ನು ಪ್ರಿಯಾರಿಟಿಯಲ್ಲಿ ಈ ದಿನ ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ, ಮನೆ ಕಟ್ಟುವ ವಿಚಾರದಲ್ಲಿ, ಹಾಗೆ ಕೃಷಿ ಭೂಮಿಯಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡುವಂಥ ವಿಚಾರದಲ್ಲಿ ಈ ದಿನ ನಿರ್ಧಾರ ತೆಗೆದುಕೊಂಡ್ರೆ ಉತ್ತಮ ಫಲಗಳು ಸಿಕ್ಕತ್ತೆ. ಹಾಗೆ ಬಹಳ ದಿನಗಳಿಂದ ಒಂದು ವಿಚಾರದಲ್ಲಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಇತ್ತು. ಆದರೆ ಈ ದಿನ ಒತ್ತಡಕ್ಕಾದರೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ತೀರಿ, ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನೇ ತಂದು ಕೊಡುತ್ತೆ. ಇನ್ನು ಒಡ ಹುಟ್ಟಿದವರ ಜೊತೆಯಲ್ಲಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಕೆಲವರಿಗಿದೆ. ಒಟ್ಟಾರೆ ಆ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಇನ್ನು ಕುಟುಂಬಸ್ಥರ ಜೊತೆಯಲ್ಲಿ ಈ ದಿನ ಕುಟುಂಬದ ಏಳಿಗೆಗಾಗಿ, ಕುಟುಂಬದ ಭವಿಷ್ಯಕ್ಕಾಗಿ ಕೆಲವೊಂದು ಮಾತುಕತೆಗಳು, ಚರ್ಚೆಗಳು ನಡೆಯುವಂಥ ಸಾಧ್ಯತೆ ಇದೆ. ಆದರೆ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಳಿ. ಚರ್ಚೆ ಆಗಲಿ, ಆ ವಿಚಾರ ಮಥನ ಆದಾಗಲೇ ಅದಕ್ಕೆ ಒಂದು ಮೂರ್ತ ರೂಪ ಬರುವಂಥದ್ದು, ಉತ್ತಮವಾದಂಥ ಒಂದು ಫಲಿತಾಂಶ ಬರುತ್ತೆ ಚರ್ಚೆಯಿಂದ. ಹಾಗಾಗಿ ಒಂದು ಹೆಲ್ದಿ ಡಿಸ್ಕಷನ್ ಅನ್ನುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಆತ್ಮೀಯರಿಂದ ನಿಮಗೆ ಆಹ್ವಾನಗಳು ಬರುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಉಪಸ್ಥಿತಿ ಬೇಕು, ನಿಮ್ಮ ಪ್ರೆಸೆನ್ಸ್ ಬೇಕು ಅನ್ನೋಂಥ ರೀತಿಯಲ್ಲಿ ಕೆಲವರು ನಿಮ್ಮನ್ನು ಆಹ್ವಾನಿಸುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮನ್ನು ಯಾರು ತುಂಬ ಇಷ್ಟಪಡ್ತಾರೆ, ಯಾರು ಪ್ರೀತಿಸ್ತಾರೆ ಅಂಥವ್ರಿಗೆ ಈ ದಿನ ನೀವು ಸಪೋರ್ಟಿವ್ ಆಗಿ ನಿಲ್ಲಬೇಕು. ಅವರ ಕಷ್ಟ ಸುಖಗಳಲ್ಲಿ ನೀವು ಕೂಡ ಭಾಗಿಗಳಾಗಬೇಕು. ಹಾಗಾಗಿ ಒಂದು ಗೆಳೆತನವನ್ನು, ಸ್ನೇಹವನ್ನು, ಒಂದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳಿಕ್ಕೆ ಈ ದಿನ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದನ್ನು ಬಳಸ್ಕೊಳ್ಳಿ. ನೀವು ಏನು, ನಿಮ್ಮ ವರ್ಚಸ್ಸೇನು, ನಿಮ್ಮ ಒಂದು ಕಮಿಟ್ಮೆಂಟ್ ಏನು, ಇದನ್ನು ತೋರಿಸಲಿಕ್ಕೆ ಇಲ್ಲಿ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಲಾಭ ಸಿಕ್ಕತ್ತೆ. ಈ ಲಾಭವನ್ನು ಸ್ವಲ್ಪ ಉಳಿತಾಯ ಮಾಡುವ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗತ್ತೆ ಈ ದಿನದಲ್ಲಿ. ಅಂಥ ಒಂದು ಸನ್ನಿವೇಶದಲ್ಲಿ ಹೇಗೆ ಉಳಿತಾಯ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಂಥ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿಕೊಳ್ಳಿ. ಬದಲಾವಣೆ ಬರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ, ಇದು ಧನಸ್ಥಾನ. ಹಾಗಾಗಿ 2ನೇ ಮನೆ ಅಂದರೆ ಎಲ್ಲ ರೀತಿಯಲ್ಲಿ ಸಂಪದ್ಭರಿತವಾಗಿರುವಂಥದ್ದು. ಆದರೆ ಚಂದ್ರ ಇದ್ದಾಗ ಆ ಮನೆಯಿಂದ ನಿಮಗೆ ಬರುವಂತಹ ಒಂದು ವಿಶೇಷ ಸೌಲಭ್ಯಗಳಿಗೆ ಕೊರತೆ ಉಂಟಾಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ಬರುತ್ತೆ, ಆದರೂ ಕೂಡ ಅದು ನಿಮಗೆ ಸಾಲಲ್ಲ. ಹಾಗೆ ಕುಟುಂಬಸ್ಥರ ನೆರವು ನಿಮಗೆ ಸಹಾಯಕ್ಕೆ ಸಕಾಲಕ್ಕೆ ಸಿಕ್ಕಲ್ಲ. ಹಾಗೆ
ಈ ದಿನದ ಹಣಕಾಸಿನ ವ್ಯವಹಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇದರಿಂದ ನಷ್ಟಗಳು ಜಾಸ್ತಿ ಆಗುತ್ತೆ. ಇನ್ನು ಮನೆಯಲ್ಲಿ ಹಣದ ವಿಚಾರ, ಸಂಪಾದನೆಯ ವಿಚಾರ, ಲಾಭದ ವಿಚಾರ ಅಥವಾ ಹಣವನ್ನು ವಿನಿಯೋಗ ಮಾಡುವಂಥ ವಿಚಾರ, ಇದರಲ್ಲಿ ಮಾತುಕತೆಗಳು, ಚರ್ಚೆಗಳು ನಡೆಯುವಂಥದ್ದು, ಇದು ವಾದ ವಿವಾದಕ್ಕೆ ತಿರುಗುವಂಥದ್ದು ಕೂಡ ಇದೆ. ಹಾಗಾಗಿ ಮಾತಿನಿಂದ ನಿಮಗೆ ಈ ದಿನ ತುಂಬ ಹೃದಯಕ್ಕೆ ನೋವುಂಟಾಗುವಂಥದ್ದು ಇದೆ. ಹಾಗೆ ಈ ವ್ಯವಹಾರದಲ್ಲಿ ಸ್ವಲ್ಪ ಗೊಂದಲದ ಪರಿಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಯಾರೂ ನಿರ್ದೇಶನ ಮಾಡುವಂಥವ್ರು ನಿಮಗೆ ಸಿಕ್ಕಲ್ಲ, ಡೈರೆಕ್ಟ್ ಮಾಡುವಂಥವ್ರಿಲ್ಲ, ಮಾರ್ಗದರ್ಶನ ಮಾಡುವಂಥವ್ರಿಲ್ಲ. ಹಾಗಾಗಿ ನೀವೇ ನಿರ್ಧಾರಗಳನ್ನು ಕೈಗೊಳ್ತೀರಿ. ಅದು ಅಷ್ಟೊಂದು ಪ್ರಾಕ್ಟಿಕಲ್ಲಾಗಿರಲ್ಲ. ಅಲ್ಲೂ ಕೂಡ ಮೋಸ, ಅಲ್ಲೂ ಕೂಡ ನಷ್ಟ ಈ ದಿನ ಆಗುತ್ತೆ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೆಲವರನ್ನು ನಂಬಿ ಮೋಸ ಹೋಗಿದ್ದೀರಿ. ಈ ದಿನ ಕೂಡ ಅಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ಯಾರು ನಂಬಿಕೆಗೆ ಅರ್ಹರಾಗಿದ್ದಾರೆ ಅಂಥವರ ಬಳಿ ಮಾತ್ರ ವ್ಯವಹಾರಗಳನ್ನು ಮಾಡಿ. ಇನ್ನು ಈ ಚಿಲ್ಲರೆ ವ್ಯಾಪಾರಿಗಳಿಗೆ ಈ ದಿನ ಸ್ವಲ್ಪ ತಲೆನೋವು, ಏನೋ ಕಿರಿಕಿರಿ, ಗಿರಾಕಿಗಳು ಮಾಡುವಂಥ ಈ ತಪ್ಪು ಸಂಭಾಷಣೆಗಳು ಈ ದಿನ ನಿಮ್ಮನ್ನು ಬೇಸರಪಡಿಸುತ್ತೆ. ಹಾಗೆ ಈ ದಿನ ದೈಹಿಕ ಶ್ರಮ ಜಾಸ್ತಿ, ಆದರೆ ಅದರಿಂದ ಬರುವಂಥ ಫಲ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಇರಲಿ, ನಿಮ್ಮ ಮಾತಿನಲ್ಲಿ ಹಿಡಿತ ಇರಲಿ. ಹಾಗೆ ಖರ್ಚು ವೆಚ್ಚಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಲೆಕ್ಕಾಚಾರದಲ್ಲೇ ಇರಿ. ಹಾಗೆ ಈ ದಿನ ನಿಮ್ಮ ಮಾತು ನಿಮ್ಮ ಕುಟುಂಬಸ್ಥರಿಗೆ ಬೇಸರವನ್ನು ತರಬಾರ್ದು. ಅಲ್ಲಿ ಮಾತು ಮುಳ್ಳಾಗಬಾರ್ದು. ಆ ರೀತಿಯಲ್ಲಿ ಮಾತಿನಲ್ಲಿ ಸ್ವಲ್ಪ ಹದ ಇರಲಿ, ನಯ ಇರಲಿ, ಹೊಂದಾಣಿಕೆ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಆರಂಭದಲ್ಲಿ ಅತ್ಯುತ್ತಮವಾದಂಥ ಉತ್ಸಾಹ ಇರುತ್ತೆ. ಏನೋ ಒಂದು ಲವಲವಿಕೆ ಇದೆ, ಏನೋ ಒಂದು ಎನರ್ಜಿ ಇದೆ, ಕೆಲಸಗಳನ್ನೆಲ್ಲ ಮಾಡಿಬಿಡೋಣ ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಈ ದಿನ ಇರುವಂಥ ಎನರ್ಜಿಯನ್ನು, ಈ ದಿನ ಇರುವಂಥ ಉದ್ದೇಶಗಳನ್ನು ತುಂಬ ಚೆನ್ನಾಗಿ ಚಾನಲೈಸ್ ಮಾಡಿಕೊಳ್ಳಿ. ಒಳ್ಳೆಯ ಕೆಲಸಕ್ಕೆ ಬಳಸ್ಕೊಳ್ಳಿ. ನೀವು ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಹೊಸ ವಾಹನದ ಲಾಭ ಕೂಡ ಚೆನ್ನಾಗಿದೆ. ಹೊಸ ವಾಹನ ಇರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ಈ ದಿನ ಅತ್ಯುತ್ತಮವಾಗಿ ನಿಮಗೆ ಅನುಕೂಲಕರವಾಗಿ ಇರ್ತಾರೆ. ಇನ್ನು ವ್ಯವಹಾರದ ಆದಿಯಲ್ಲಿ ನಿಮಗೆ ಪ್ರಗತಿ ಅನ್ನುವಂಥದ್ದು ಇದೆ, ಲಾಭ ಇದೆ, ಅನುಕೂಲ ಇದೆ. ಹಾಗೆ ವ್ಯಾಪಾರದ ವಿಸ್ತರಣೆಯ ಸಂಬಂಧವಾಗಿ ಯಾರಾದರೂ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದ್ದರೆ ಈ ದಿನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಬಂಧು ಮಿತ್ರರಿಂದ ನಿಮಗೆ ಸಕಾಲಕ್ಕೆ ಸಹಾಯ ಸಿಕ್ಕುವಂಥದ್ದು ಇದೆ. ಬಹಳ ದಿನಗಳಿಂದ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ, ಫಲಿತಾಂಶ ಸಿಕ್ಕತ್ತೆ. ಹಾಗೆ ಸ್ಥಿರಾಸ್ತಿಯ ವಿಚಾರಗಳಲ್ಲಿ ಇದ್ದಂತಹ ಅಡಚಣೆಗಳು ನಿವಾರಣೆಯಾಗುತ್ತೆ. ಎಲ್ಲೋ ಒಂದು ಕಡೆ ಮಾತುಕತೆ, ಮಧ್ಯಸ್ಥಿಕೆಯ ಮೂಲಕ, ಹಾಗೆ ಹೊಂದಾಣಿಕೆಯ ಮೂಲಕ, ರಾಜಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೊಳ್ತೀರಿ. ಇದು ನಿಮ್ಮ ದೂರದೃಷ್ಟಿಗೆ ಹಿಡಿದ ಕನ್ನಡಿಯಂತೆ ಇದೆ. ಏಕೆಂದರೆ ನಿಮ್ಮ ತೀರ್ಮಾನಗಳು ಈ ದಿನ ಬಹಳ ಪ್ರಬುದ್ಧವಾಗಿರುತ್ತೆ. ಹಾಗೆ ಇವತ್ತಲ್ಲ ನಾಳೆ ಅದು ಪ್ರಯೋಜನಕ್ಕೆ ಬರುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಿರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಒಂದು ಗುರಿ ಸಾಧನೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಆಗಲಿ, ಗೃಹ ನಿರ್ಮಾಣ ಇರ್ಬೋದು, ವಾಹನ ಖರೀದಿ ಇರ್ಬೋದು, ಇತ್ಯಾದಿ ವಿಚಾರಗಳಿಗೆ ಬೇಕಾದಂಥ ಹಣಕಾಸಿನ ನೆರವನ್ನು ಪಡ್ಕೊಳ್ಳಿಕ್ಕೆ ಹೊಸ ಮಾರ್ಗಸೂಚಿಗಳು ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ನೀವು ಗುರಿಯತ್ತ ಸಮತೋಲನವನ್ನು ಸ್ವಲ್ಪ ಕಾಪಾಡಿಕೊಂಡ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಆದರೆ ಈ ದಿನ ಗುರಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಗೊಂದಲಗಳು ಉಂಟಾಗಬಹುದು. ಅದರಲ್ಲೂ ಸ್ತ್ರೀಯರ ಜೊತೆಯಲ್ಲಿ ಸ್ವಲ್ಪ ವಾದ ವಿವಾದಗಳು ಉಂಟಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ನಿರಾಸೆಗಳು ಉಂಟಾಗುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಿಮ್ಮ ನಿರೀಕ್ಷೆಗಳು ಜಾಸ್ತಿ ಇರುವಂಥದ್ದು. ಎಕ್ಸ್ಪೆಕ್ಟೇಷನ್ ತುಂಬ
ಜಾಸ್ತಿ ಇದೆ, ತುಂಬ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇದೆ. ಆದರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ಏನಿದೆ, ಆ ಪ್ರಯತ್ನ ಏನೇನೂ ಸಾಲದು. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲ ಸಿಕ್ಕತ್ತೆ, ಬಿತ್ತಿದಂತೆ ಬೆಳೆ ಬರುತ್ತೆ. ಹಾಗಾಗಿ ಈ ದಿನ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ನಿಮಗೆ ಫಲಗಳು ಸಿಕ್ಕತ್ತೆ. ಬಾವಿಯಲ್ಲಿ ನೀರಿದ್ದಂತೆ, ನೀರು ಬೇಕಾ, ನೀವು ಬಿಂದಿಗೆಯಿಂದ ಅದನ್ನು ಸೇದಬೇಕು. ಆದರೆ ನೀರು ಬರಲಿ ಅಂತ ಹೇಳಿ ಕಾಯ್ತಾ ಇದ್ದರೆ ಬಾವಿಯಿಂದ ನೀರು ಮೇಲೆ ಬರಲ್ಲ. ಹಾಗಾಗಿ ಪ್ರಯತ್ನ ಪಟ್ಟರೆ ಮಾತ್ರ ಈ ದಿನ ಫಲ ಸಿಕ್ಕತ್ತೆ. ಈ ರೀತಿಯ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಅನುಭವವನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣದಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗುವಂಥದ್ದಿದೆ. ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಅದರಲ್ಲೂ ಈ ದಿನದ ಬೆಳಗಿನ ಅವಧಿ ಏನಿದೆ, ಇದರಲ್ಲಿ ಸ್ವಲ್ಪ ನೀವು ನಿರಾಸೆಯಿಂದಲೇ ಕೆಲಸಗಳನ್ನು ಮಾಡ್ತೀರಿ. ಯಾಕೆಂದರೆ ಆ ಕೆಲಸದಿಂದ ಆಗಿರುವಂಥ ಲಾಭಗಳು ಅಷ್ಟಕ್ಕಷ್ಟೇ ನಿಮಗೆ. ಹಾಗಾಗಿ ವೃಥಾ ಕೆಲಸ ಮಾಡಬೇಕಲ್ಲ, ದೈಹಿಕ ಶ್ರಮ ಜಾಸ್ತಿ ಆಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಕೊರಗು ಈ ದಿನ ನಿಮ್ಮನ್ನು ಕಾಡುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಸ್ವಲ್ಪ ಸಮಾಧಾನ ಇದೆ. ಎಲ್ಲೋ ಒಂದು ಕಡೆ ಈ ಪ್ರಯತ್ನಕ್ಕೆ ಫಲ ಕಡಿಮೆ ಆದರೂ ಕೂಡ ಸಿಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಸಂಬಂಧಿಕರ ಜೊತೆಯಲ್ಲಿ ಅನಿರೀಕ್ಷಿತ ವಿವಾದಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಜನರನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳುವಂಥದ್ದನ್ನು ಮುಂದುವರಿಸಬೇಕು. ಏಕೆಂದರೆ ಈ ಹಿಂದೆ ಆಗಿರುವಂಥ ಕೆಲವೊಂದು ವಿದ್ಯಮಾನಗಳು ತುಂಬ ಜನರನ್ನು ನೀವು ಆಶ್ರಯಿಸುವಂಥದ್ದಾಗಲಿ, ಜನರನ್ನು ತುಂಬ ಹಚ್ಚಿಕೊಳ್ಳುವಂಥದ್ದನ್ನಾಗಲಿ ಮಾಡೋದರಿಂದ ಆಗಿರೋ ಅನಾಹುತಗಳ ಬಗ್ಗೆ ಗೊತ್ತಿದೆ. ಹಾಗಾಗಿ ಈ ದಿನ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಬಂಧವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಕೆಲವೊಂದು ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು. ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಹಾಗೆ ನಂಬಿಕೆಯನ್ನು ಉಳಿಸ್ಕೊಂಡು ಕೆಲಸವನ್ನು ಮಾಡಿ. ಹಾಗೆ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಜವಾಬ್ದಾರಿಗಳೇನು, ನಿಮ್ಮ ಕರ್ತವ್ಯಗಳೇನು, ನಿಮ್ಮ ಕಮಿಟ್ಮೆಂಟ್ ಏನು, ಅದನ್ನು ನೀವು ಮಾಡಲೇಬೇಕಾಗತ್ತೆ. ಅದರಿಂದ ಒಂದು ಎಸ್ಕೇಪ್ ಆಗುವಂಥ ದಾರಿ ಈ ದಿನ ನಿಮಗೆ ಇಲ್ಲ. ಕಮಿಟ್ಮೆಂಟ್ ಈಸ್ ಕಮಿಟ್ಮೆಂಟ್. ಅದನ್ನು ನೀವು ಚಾಚು ತಪ್ಪದೆ ಪರಿಪಾಲನೆ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಗಣಪತಿ ಆರಾಧನೆ ಮಾಡಿ, ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ, ಒಳ್ಳೆಯದಾಗುತ್ತೆ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಉತ್ಸಾಹ. ಏಕೆಂದರೆ ಕೆಲಸಗಳು ತುಂಬ ಚೆನ್ನಾಗಾಗತ್ತೆ. ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ನಿಮಗೆ ಫೇವರಬಲ್ ಆಗೇ ಇರುತ್ತೆ. ಹಾಗೆ ಈ ಪ್ರಯತ್ನದಿಂದ ನಿಮಗೆ ನಿರೀಕ್ಷಿತ ಸಮಯದಲ್ಲೇ ಫಲಿತಾಂಶಗಳು ಸಿಕ್ಬಿಡುತ್ತೆ. ಹಾಗಾಗಿನೇ ಹೆಚ್ಚು ಪ್ರಯತ್ನ ಪಡುವಂಥ ಅಗತ್ಯ ಇಲ್ಲ. ಕಡಿಮೆ ಪ್ರಯತ್ನದಲ್ಲೇ ಹೆಚ್ಚು ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಯೋಜಿತ ಕಾರ್ಯಗಳನ್ನು ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ, ನಿಮ್ಮ ಸ್ನೇಹಿತರ ಸಹಕಾರದಿಂದ ಬಹಳ ಬೇಗ ಪೂರ್ಣಗೊಳಿಸ್ತೀರಿ ಈ ದಿನದಲ್ಲಿ. ಆದರೆ ಮಧ್ಯೆ ಮಧ್ಯೆ ಬರುವಂಥ ಕೆಲವೊಂದು ತೊಂದರೆ ತಾಪತ್ರಯಗಳು ನಿಮ್ಮನ್ನು ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಲುಕಿಸ್ಬೋದು. ಆದರೂ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆಯಲ್ಲ, ಇದು ನಿಮ್ಮನ್ನು ಮುಂದುವರಿಸುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಕಾಣುವಂಥ ದಿನ ಇದು. ಪೈಪೋಟಿ ಇದೆ. ಅದರಲ್ಲೂ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ತುಂಬ ಇದೆ. ನಿಮ್ಮನ್ನು ಕಂಡರೆ ಕೆಲವರಿಗೆ ಹೊಟ್ಟೆ ಉರಿ, ಕೆಲವರಿಗೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಅಸಮಾಧಾನ ಇರ್ಬೋದು. ನಿಮ್ಮನ್ನು ಕಂಡು ಕೆಲವರಿಗೆ ಅಭಿಮಾನ ಇರ್ಬೋದು. ಆದರೂ ದೃಷ್ಟಿ ದೋಷ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ. ಅಂದರೆ ಹೇಗೆ ಕೆಲಸ ಮಾಡ್ತಾ ಇದೆ, ಯಾವ ರೀತಿಯಲ್ಲಿ ಲಾಭಗಳು ಬರ್ತಾ ಇದೆ ಅನ್ನೋಂಥ ವಿಚಾರವನ್ನು ಆದಷ್ಟು ಜನರಿಗೆ ಹೇಳುವಂಥದ್ದನ್ನು ಕಡಿಮೆ ಮಾಡಬೇಕು. ಇನ್ನು ಈ ದಿನದ ನಿರುದ್ಯೋಗದ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೂ ಕೂಡ ಅವಕಾಶಗಳು ಇದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಅದರಲ್ಲೂ ಈ ಸಾಕು ಪ್ರಾಣಿಗಳನ್ನು ವ್ಯವಹಾರ ಮಾಡುವಂಥವರು, ಸಾಕುವಂಥವರು, ಮಾರಾಟ ಮಾಡುವಂಥವರು, ಅವರಿಗೆ ಈ ದಿನ ತುಂಬ ಲಾಭ ಇದೆ. ಇನ್ನು ಈ ದಿನ ನಿಮಗೆ ಒತ್ತಡದಿಂದ ಮುಕ್ತಿ ಸಿಕ್ಕತ್ತೆ. ಅದು ನಿಮ್ಮ ಪ್ರೀತಿ ಪಾತ್ರರಿಂದ ಒತ್ತಡ ಇರ್ಬೋದು, ನಿಮ್ಮ ಸಂಗಾತಿಯಿಂದ ಇರ್ಬೋದು, ನಿಮ್ಮ ಪತಿಯಿಂದ, ಪತ್ನಿಯಿಂದ, ಮಕ್ಕಳಿಂದ, ಸಂಬಂಧಿಕರಿಂದ, ಸ್ನೇಹಿತರಿಂದ ಎಲ್ಲಿ ನಿಮಗೆ ಒತ್ತಡ ಇದೆ ಅಲ್ಲಿ ಮುಕ್ತಿ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಅಂದರೆ ಒತ್ತಡ ನಿವಾರಣೆಯಾಗುತ್ತೆ, ಮನಸ್ಸಿಗೆ ಸಮಾಧಾನ ಉಂಟಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇಟ್ಟು ಇನ್ವಾಲ್ವ್ ಆಗಲಿಕ್ಕೆ ಇದು ನಿಮಗೆ ಸಹಾಯಕವಾಗುವಂಥದ್ದು.
ಹಾಗಾಗಿ ಈ ದಿನ ನಿಮಗೆ ಲಾಭದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಸ್ತೋತ್ರ ಹೇಳಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈ ದಿನ ತುಂಬ ಆಸಕ್ತಿ ಇದೆ. ಕೆಲಸ ಮಾಡಬೇಕು ಅನ್ನುವಂಥದ್ದಿದೆ. ಅದು ಮನೆಯಲ್ಲಾಗಲಿ ಮನೆಯ ಹೊರಗಾಗಲಿ ಯಾವುದೇ ರೀತಿಯ ಕೆಲಸ ಆದರೂ ಕೂಡ ಈ ದಿನ ಕೆಲಸಕ್ಕೆ ನಿಮ್ಮ ಡೆಸಿಗ್ನೇಷನ್ಗೆ ತುಂಬ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಇದೆ. ಹಾಗೆ ಯಾವುದೇ ಒಂದು ಸಣ್ಣ ಪುಟ್ಟ ಆಘಾತ ಆಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಬೇರೆ ಯಾರಾದರೂ ಒಂದು ಮೂಗು ತೋರಿಸುವಂಥ ವಿಚಾರದಲ್ಲಾಗಲಿ ಈ ದಿನ ನಿಮಗೆ ಬಹಳ ಕೋಪ ಬರುತ್ತೆ. ಬಹಳ ಶೀಘ್ರ ಕೋಪಿಗಳು, ಮುಂಗೋಪಿಗಳು. ಆದರೆ ನಿಮ್ಮ ಕೋಪವನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಯಾವುದೇ ತೀರ್ಮಾನಕ್ಕೆ ಬರಬೇಡಿ ಈ ದಿನ. ಏಕೆಂದರೆ ಆತುರವಾಗಿ ಕೆಲವೊಂದು ತೀರ್ಮಾನಗಳನ್ನು ಮಾಡುವಂಥದ್ದಿದೆ. ಯಾರದ್ದೋ ಒತ್ತಾಯಕ್ಕೆ ತೀರ್ಮಾನ ಮಾಡಲೇಬೇಕು ಅನ್ನುವಂಥದ್ದು ನಿಮಗೆ ಇಷ್ಟ ಇಲ್ಲ ಅಂದರೂ ಆ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಸೇಯಿಂಗ್ ನೋ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ನಿಮ್ಮಲ್ಲಿ ಏನಾದರೂ ಕೇಳಿದ್ರೆ ಅದು ಇಲ್ಲ, ಆಗಲ್ಲ ಅಂತ ಹೇಳುವಂಥದ್ದು ನಿಮ್ಮ ಜಾಯಮಾನಕ್ಕೆ ಬಂದಿಲ್ಲ. ಅದು ಬಹಳ ಕಷ್ಟ. ಆದರೆ ಈ ದಿನ ಕೆಲವೊಂದು ವ್ಯಕ್ತಿಗಳು ಕೇಳುವಂಥ ಸಹಾಯ ಇರ್ಬೋದು, ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರುವಂಥ ಕೆಲಸಗಳಿರ್ಬೋದು, ಅದರ ಬಗ್ಗೆ ನೀವು ಇಲ್ಲ ಅಂತ ಹೇಳುವಂಥದ್ದು, ಆಗಲ್ಲ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ತೀರ್ಮಾನ ತೆಗೆದುಕೊಳ್ಳುವಂಥ ವಿಚಾರ ಸ್ವಲ್ಪ ದಾಷ್ಟಿಕವಾಗಿರಲಿ, ಧೈರ್ಯವಾಗಿರಲಿ. ಏಕೆಂದರೆ ಈ ದಿನ ನಿಮ್ಮ ಕಮಿಟ್ಮೆಂಟ್ಗೆ ನಾಳೆ ಬದ್ಧರಾಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಿರಿಕಿರಿ ಆಗಿಬಿಡುತ್ತೆ. ಹಾಗಾಗಿ ಈ ದಿನವೇ ಅಂಥ ಒಂದು ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿ ವಿಚಾರದಲ್ಲೂ ಕೂಡ ಸಾಧಕ ಬಾಧಕಗಳನ್ನು ನೀವು ನೋಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಗುರಿಯತ್ತ ಸಾಗಲಿಕ್ಕೆ ಕೆಲವರ ಸಹಕಾರ ಬಹಳ ಚೆನ್ನಾಗಿದೆ. ಅವರನ್ನು ಸ್ಮರಿಸುವಂಥದ್ದು, ಅವರಿಗೆ ಕೃತಜ್ಞತೆಯನ್ನು ಹೇಳುವಂಥದ್ದು ಈ ದಿನ ಮರಿಬೇಡಿ. ಹಾಗೆ ನಿಮ್ಮ ಮಾಲೀಕತ್ವದ ವಿಚಾರದಲ್ಲಿ, ನಿಮ್ಮ ಓನರ್ಶಿಪ್ ವಿಚಾರದಲ್ಲಿ ಈ ದಿನ ನಿಮಗೆ ತೃಪ್ತಿ ಇದೆ. ಯಾಕೆಂದರೆ ನೀವು ಕೈಗೊಂಡಂಥ ತೀರ್ಮಾನ ಇರ್ಬೋದು, ಪರಿಸ್ಥಿತಿಗಳು ಹಾಗೇ ನಿಮಗೆ ಒಂದು ಫೇವರಬಲ್ಲಾಗಿ ರೂಪುಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಈ ದಿನ ನಿಮಗೆ ಸಮಾಧಾನಕರವಾದಂಥ ದಿನ. ಆದರೆ ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನವಮ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ವೇದನೆ, ಯಾವುದೋ ಹಳೆಯ ನೆನಪು, ಯಾವುದೋ ಒಂದು ಅನುಮಾನ ಆಗಿರುವಂಥ, ಅವಮಾನ ಆಗಿರುವಂಥ ಒಂದು ಪರಿಸ್ಥಿತಿಗಳು, ಇದರಿಂದ ಅನುಭವಿಸ್ತಾ ಇರುವಂಥ ನೋವು, ಹಾಗೆ ತೆಗೆದುಕೊಂಡಂಥ ಒಂದು ತಪ್ಪು ನಿರ್ಧಾರಕ್ಕೆ ಪಶ್ಚಾತ್ತಾಪ, ಇದೆಲ್ಲವೂ ಕೂಡ ಈ ದಿನ ಒಮ್ಮೆಲೆ ಏರಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತಿಳಿಯಾದ ಮನಸ್ಸಿಗೆ ಒಂದು ಕಲ್ಲೇಟು ಬಿದ್ದಂತಾಗತ್ತೆ. ಇದರಿಂದ ಸ್ವಲ್ಪ ಆಘಾತ, ಅದರಲ್ಲೂ ತಾತ್ಕಾಲಿಕವಾಗಿ ಅದರಿಂದ ಹೊರಬರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅವರಿಗೆ ಅವರದ್ದೇ ಆದಂಥ ಚಿಂತೆ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಚಿಂತೆಯನ್ನು ಪರಿಹರಿಸುವಂಥವರು ಯಾರು, ನಿಮ್ಮ ಮಾತನ್ನು ಕೇಳುವಂಥವರು ಯಾರು. ಹಾಗಾಗಿ ಈ ದಿನ ಯಾರ ಮೇಲೂ ಕೂಡ ಅತಿಯಾಗಿ ಡಿಪೆಂಡ್ ಆಗಬೇಡಿ, ಆಶ್ರಯಿಸಬೇಡಿ. ಏಕೆಂದರೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಂಡ್ರೆ ನಿಮಗೆ ಘಾಸಿ ಆಗುತ್ತೆ, ಆಘಾತ ಆಗುತ್ತೆ. ಅದರಿಂದ ಸ್ವಲ್ಪ ನಿರೀಕ್ಷೆಗಳಲ್ಲಾಗಲಿ ಎಕ್ಸ್ಪೆಕ್ಟೇಷನಲ್ಲಾಗಲಿ ನಿಯಂತ್ರಣವನ್ನು ಕಾಯ್ದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ, ಸರ್ಕಾರದ ಕಾನೂನುಗಳಾಗಲಿ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರಲ್ಲ. ಈ ದಿನ ಕೂಡ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ಕೆಲಸ ಕಾರ್ಯಗಳು ನಿಧಾನವಾಗಿ ಆಗೋದರಿಂದ ಈ ದಿನ ಅಂಥ ಕೆಲಸಗಳನ್ನೇ ಬದಲಾವಣೆ ಮಾಡುವಂಥ ಒಂದು ತೀರ್ಮಾನಕ್ಕೆ ಬರ್ತೀರಿ. ಆದರೆ ತಾಳ್ಮೆಯಿಂದ ಸ್ವಲ್ಪ ಸಮಯ ಕಾದು ನೋಡಿ, ಅದು ತೀರಾ ನಿಮಗೆ ವರ್ಕೌಟ್ ಆಗಲಿಲ್ಲ ಅಂದಾಗ ಮಾತ್ರ ಅದನ್ನು ಬದಲಾವಣೆ ಮಾಡಿ. ಏಕೆಂದರೆ ಈಗಾಗಲೇ ನೀವು ಸಾಕಷ್ಟು ಸಮಯದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳನ್ನು ಬದಲಾವಣೆಗೆ ಒಳಪಡಿಸ್ಬಿಟ್ಟಿದ್ದೀರಿ, ಯೂಟರ್ನ್ ಆಗಿಬಿಟ್ಟಿದ್ದೀರಿ. ಇದರಿಂದ ನಷ್ಟಗಳು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ.
ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಸಾಧ್ಯ ಆದರೆ ಪುರುಷ ಸೂಕ್ತವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.